ಬಾಗಿಲು ಹಾಕಿದ್ರೆ ಈ ಬಾಗಿಲುಗಳೆಲ್ಲ ಹೋಗಿ ಮುಂದೆ ಅರ್ಶಿನ ಗುಟ್ಟ ಅಂತಿದೆ, ಮುಸಂದ್ರ ಗುಟ್ಟ ಅಂತ ಹೇಳ್ತೀವಿ. ಆ ಅರ್ಶಿನ ಗುಟ್ಟದ ಹತ್ರ ಹೋಗಿ ದ್ವಾರಗಳು ಬೀಳ್ತಾ ಇದ್ದೀವಿ. ದೇವರು ನಾವು ಅಂದ್ಕೊಂಡಿದ್ದು ದೇವ್ರು ಹೂವು ಕೊಡುತ್ತೆ. ನಮ್ದು ಆಗಿದೆ, ಒಳ್ಳೇದಾಗಿದೆ. ನನ್ನ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗಬೇಕು ಅಂತ ನಾನು ಕೇಳ್ಕೊಂಡೆ. ಎಲ್ರಿಗೂ ನಮಸ್ಕಾರ. ದೇವರ ದರ್ಶನ ಮತ್ತು ಐತಿಹಾಸಿಕ ಸ್ಥಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಚಿಂತಾಮಣಿ ರೋಡಲ್ಲಿರೋದು. ಬನ್ನಿ, ಇವತ್ತು ನಮ್ಮ ಜೊತೆ ಪುರೋಹಿತರಿದ್ದಾರೆ, ಅವ್ರನ್ನೇ ಬಂದು ಕೇಳೋಣ. ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನು, ಮಾಹಿತಿ ಪ್ರತಿಯೊಂದು ಅವ್ರು ತಿಳಿಸ್ಕೊಡ್ತಾರೆ. ಸ್ವಾಮಿ ನಮಸ್ಕಾರ. ಇದು ಯಾವಾಗ ನಿರ್ಮಾಣ ಆಯಿತು ಮತ್ತು ಬೇರೆ ಎಲ್ಲ ಇನ್ಫಾರ್ಮೇಷನ್ ಏನಿದೆ ನಮಗೆ ತಿಳಿಸ್ಕೊಡ್ಬೋದಾ? ಸರ್, ಇದು ನಿರ್ಮಾಣ ಅಂತೇಳಿ ಇಂಥ ತಾರೀಕು ಅಂತೇಳಿ ನಿಗದಿ ಇಲ್ಲ. ಈ ಸ್ವಾಮಿಯವರು ಬಂದು ಪುರಾತನದಿಂದಲೂ ನಿಲ್ಲಿಸಿದ್ದಾರೆ. ಸ್ವಾಮಿಯವರು ಬಂದು ಭೂಮಿಯಿಂದ ಉದ್ಭವ ಆಗಿ ಬಂದಿರುವಂಥ ಉದ್ಭವ ಮೂರ್ತಿ. ಇಲ್ಲಿ ನೂರಾರು ವರ್ಷಗಳಿಂದ ಸ್ವಾಮಿ ಭಕ್ತಾದಿಗಳು ಕೇಳಿದಂಥ ಫಲಗಳನ್ನು ಕೊಡ್ತಾರೆ. ಮತ್ತು ಇಲ್ಲಿ ಬರುವಂಥ ಭಕ್ತಾದಿಗಳಾಗ್ಬೋದು ಪ್ರತಿಯೊಬ್ಬರು ಸಹ ಸ್ವಾಮಿಗೆ ವರಪ್ರಸಾದ ಕೇಳುವಂತಹ ಪದ್ಧತಿ ಉಂಟು. ಪ್ರತಿ ವಾರವೂ ಸಹ ವರದಶಾಲೆ ಅಂದ್ರೆ ವರ ಕೊಡುವಂಥ ಪ್ರಸಾದ ಕೊಡುವಂಥದ್ದು. ಪ್ರತಿಯೊಬ್ಬ ಭಕ್ತಾದಿಗಳು ಸಹ ಒಂದು ಬೋರ್ವೆಲ್ ಆಗಲಿ, ಒಂದು ಜಮೀನು ಖರೀದಿ ಮಾಡೋದಾಗ್ಬೋದು, ಒಂದು ಮಕ್ಕಳ ವಿಚಾರ ಆಗಲಿ, ಒಂದು ಮದುವೆ ವಿಚಾರ ಆಗಲಿ, ಪ್ರತಿಯೊಂದು ವಿಚಾರವಾಗೂ ಸ್ವಾಮಿನ ಇಲ್ಲಿ ಪ್ರಸಾದ ಕೇಳುವಂತಹ ಪದ್ಧತಿ ಪುರಾತನದಿಂದ ಇದೆ. ಆ ಸ್ವಾಮಿ ಏನಾದರೂ ನೀವು ಕೇಳುವಂಥ ಪ್ರಶ್ನೆಗೆ ಬಲಭಾಗದಲ್ಲಿ ಏನಾದರೂ ಸ್ವಾಮಿ ಪ್ರಸಾದ ಕೊಟ್ಟಿದ್ದಾರೆ, ಪ್ರಸಾದ ಕೊಟ್ಟರೆ ಆ ಕಾರ್ಯಕ್ರಮ ಖಂಡಿತವಾಗೂ ನೆರವೇರ್ತದೆ. ಬೇಡ ಅಂತೇಳಿ ಸ್ವಾಮಿ ಅವರು ಎರಗಡೆ ಪ್ರಸಾದ ಕೊಟ್ಟರೆ ಆ ಕಾರ್ಯಕ್ರಮ ಮಾಡೋದು ಬೇಡ ಅಂತೇಳಿ, ಮತ್ತು ಆ ಕಾರ್ಯಕ್ರಮ ಸ್ವಾಮಿಯವರು ಕೊಟ್ಟಂಥ ಅಪ್ಪನೇನೋ ಮೀರಿ ಏನಾದರೂ ನಾವು ಕೆಲಸ ಮಾಡೋಕ್ಕಾದ್ರೆ ಅದರಿಂದ ಮುಂದೆ ನಾವು ತೊಂದರೆ ಅನುಭವಿಸ್ತೀವಿ, ಲಾಸ್ ಆಗ್ತೀವಿ. ಇದು ಸ್ವಾಮಿಯವರು ಹಿನ್ನೆಲೆ. ಮತ್ತು ಪುರಾತನದಿಂದ ಸ್ವಾಮಿಯವರಿಗೆ ಫಸ್ಟ್ ಎಲ್ಲ ಕಲ್ಲಿನ ಮಂಟಪ ಇತ್ತು, ದೇವಸ್ಥಾನ ಪುರಾತನದ್ದು. ಇಲ್ಲಿ ಮುಂದೆ ಧೂಳುಗಳು ಸ್ವಾಮಿ ಬಾಗಿಲು ಹಾಕಿದ್ರೆ ಈ ಬಾಗಿಲುಗಳೆಲ್ಲ ಹೋಗಿ ಮುಂದೆ ಅರ್ಶಿನ ಗುಟ್ಟ ಅಂತಿದೆ, ಮುಸಂದ್ರ ಗುಟ್ಟ ಅಂತ ಹೇಳ್ತೀವಿ. ಆ ಅರ್ಶಿನ ಗುಟ್ಟದ ಹತ್ರ ಹೋಗಿ ದ್ವಾರಗಳು ಬೀಳ್ತಾ ಇದ್ವಿ. ಆಮೇಲೆ ಬಂದು ಸ್ವಾಮಿನ ಕೇಳಿದಾಗ, ಯಾಕಪ್ಪ ಈ ಥರ ಎಷ್ಟೇ ದ್ವಾರಗಳು ಬಾಗಿಲುಗಳು ಹಾಕಿದ್ರು ಎಲ್ಲ ತಗೊಂಡೋಗಿ ಈ ಥರ ಮಾಡ್ತೀಯಾ, ಈಗ ಏನು ಮಾಡಬೇಕು, ಯಾಕೆ ಈ ಥರ ನೀವು ಬಾಗಿಲೆಲ್ಲ ತಗೊಂಡೋಗಿ ದೂರ ಆಗ್ತಾಯಿದ್ರು ಅಂತ ಸ್ವಾಮಿನ ಪ್ರಶ್ನೆ ಮಾಡಿದಾಗ ಹಾಗೆ ಹೇಳ್ದಂತೆ, ನಾನು ಸಂಚಾರಕ್ಕೆ ಇಲ್ಲಿ ಪ್ರತಿ ಕ್ಷಣವೂ ನಾನು ಇಲ್ಲಿ ನೆಲೆಸಿರ್ತೇನೆ. ನನಗೆ ಸಂಚಾರ ಮಾಡೋದಕ್ಕೆ ಇಲ್ಲಿ ಜಾಗ ಬೇಕು. ಹಾಗಾಗಿ ನೀವು ನನ್ನ ಜಾಗಕ್ಕೆ ಏನಾದ್ರು ನನ್ನ ತಲೆ ಮೇಲೆ ಸಂಚಾರಕ್ಕೆ ನೀವು ಜಾಗ ಕೊಟ್ಟು ನೀವು ದ್ವಾರಗಳಲ್ಲಿ ನಿಲ್ಲಿಸಿದ್ರೆ ದ್ವಾರ ನಿಲ್ತದೆ, ಇಲ್ಲಾಂದರೆ ನಿಲ್ಲಲ್ಲ ಅಂತೇಳಿ ಸ್ವಾಮಿಯವರು ಹೇಳಿದರು. ಆಗಲಿಂದ ಸ್ವಾಮಿಗೆ ಮಳೆ ಗಾಳಿ ಏನೇ ಬಿದ್ದು ಸಹ ಮೇಲಿಂದ ಸ್ವಾಮಿಯವ್ರಿಗೆ ಮೇಲೆ ಜಾಗ ಓಪನ್ ಇದೆ. ಅಲ್ಲಿಂದ ಸ್ವಾಮಿಯವ್ರಿಗೆ ಮೇಲೆ ಜಾಗ ಇದೆ, ಮೇಲ್ಗಡೆ ಮಳೆ ಗಾಳಿ ಏನೇ ಬಿದ್ದರೂ ಸ್ವಾಮಿಗೆ ಬೀಳುತ್ತದೆ. ಆಮೇಲೆ ಇಲ್ಲಿ ಬಾಗಿಲು ಹಾಕಿದ್ರು ಬಾಗಿಲು ನಿಂತ್ಬೋದು. ಇದು ಹಿನ್ನೆಲೆ ಸ್ವಾಮಿಗಳು. ಮತ್ತು ಸ್ವಾಮಿಯವರು ದಕ್ಷಿಣಾಭಿಮುಖವಾಗಿ ನೋಡ್ತಿರೋದ್ರಿಂದ ವಾನರು ಇಲ್ಲಿ ಬಂದು ತಂಗಿದ್ರು. ಲಂಕಾಪಟ್ಟಣದ ಕಡೆ ಹೋಗಬೇಕಾದ್ರೆ ವಾನರ ಸೈನ್ಯ ಬಂದು ಇಲ್ಲಿ ತಂಗಿದ್ರು ಅಂತೇಳಿ ಪುರಾತನ ತತ್ವದಿಂದ ಇದು ತಿಳಿದು ಬಂತು. ಇಲ್ಲಿನ ಸಮಯ ತಿಳಿಸ್ಕೊಡ್ಬೋದಾ ನೀವು? ಸಮಯ ಪ್ರತಿ ಶನಿವಾರ ಬೆಳಗ್ಗೆ 6ರಿಂದ ಸಂಜೆ 8 ತನಕ, ಮಧ್ಯ ಏನು ಕ್ಲೋಸ್ ಮಾಡಲ್ಲ, ಫುಲ್ ಡೇ ಇರ್ತದೆ. ಪ್ರತಿ ದಿವಸ ಬಂದು ಬೆಳಗ್ಗೆ ಸಂಜೆ ಬಂದು ದೀಪ ಹಚ್ಕೊಂಡು ಹೋಗ್ತೀವಿ. ಯಾರು ಭಕ್ತಾದಿಗಳಿಗೆ ಹೆಚ್ಚಿಗೆ ಬರೋಲ್ಲ, ಹಾಗಾಗಿ ಪ್ರತಿ ದಿವಸ ಏನು ಟೈಮಿಂಗ್ಸ್ ಏನಿಲ್ಲ. ಶನಿವಾರ ಮಾತ್ರ ಬೆಳಗ್ಗೆ 6ರಿಂದ ಸಂಜೆ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ. ಇಲ್ಲಿನ ಸ್ಥಳ ತಿಳಿಸ್ಕೊಡ್ಬೋದಾ ನೀವು? ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು, ಚಿಕ್ಕಮಗಳೂರು ಗ್ರಾಮ. ನತ್ತದ ವೀರಾಂಜನೇಯ ಸ್ವಾಮಿ ಅಂತೇಳಿ ಈ ಕ್ಷೇತ್ರದ ವಿಳಾಸ. ನತ್ತದ ಅಂತೇಳಿ ಪ್ರತಿ ಜನ ಭಕ್ತಾದಿಗಳು ಕೇಳ್ತಾರೆ, ನತ್ತದ ಅಂತ ಏನು ಅದು ಅರ್ಥ ಅಂತೇಳಿ. ಹಿಂದೆ ಇದೆಲ್ಲ ತುಂಬ ದೊಡ್ಡ ಕಾಡಿತ್ತು. ಆ ಕಾಡಿಗೆ ಕೆಲವರು ಕಾನನ ಅಂತ ಹೇಳ್ತಾರೆ, ವನ ಅಂತ ಹೇಳ್ತಾರೆ. ಹಾಗಾಗಿ ನತ್ತ ಅಂತಲೂ ಸಹ ಕರಿತಿದ್ರು ಅಂತೇಳಿ ನಮ್ಮ ತಂದೆಯವರು ಹೇಳ್ತಿದ್ರು. ಹಾಗಾಗಿ ಸ್ವಾಮಿಯವರು ಈ ಕಡೆ ನೆಲೆಸಿರೋದ್ರಿಂದ ಈ ಕಾಡಲ್ಲಿ ಅದನ್ನು ನತ್ತದ ಆಂಜನೇಯ ಸ್ವಾಮಿ ಅಂತೇಳಿ ಕರೀತಾರೆ. ತುಂಬ ಜನ ಭಕ್ತಾದಿಗಳು ಬರ್ತಿರ್ತಾರೆ. ಬನ್ನಿ ಒಂದು ಸ್ವಲ್ಪ ಜನ ಕೇಳೋಣ ಇಲ್ಲಿ. ಸರ್, ಇಲ್ಲಿ ಎಷ್ಟು ವರ್ಷದಿಂದ ನೀವು ಬರ್ತಿದ್ದೀರಾ ಮತ್ತು ಇದರಿಂದ ಏನು ಅನುಕೂಲ ಆಗಿದೆ ಈ ದೇವಸ್ಥಾನ ಬರೋದ್ರಿಂದ? ಸರ್, ನಾವು ಸುಮಾರು ಒಂದು 10 ವರ್ಷದಿಂದ ಬಂದಾಗಿದೆ. ನಾವು ಏನು ಅನ್ಕೊಂತೀವೋ ಅದು ಆಗುತ್ತೆ. ಅದು ದೇವರು ನಾವು ಅಂದ್ಕೊಂಡಿದ್ದು ದೇವ್ರು ಹೂವು ಕೊಡುತ್ತೆ. ನಮ್ದು ಆಗಿದೆ, ಒಳ್ಳೇದಾಗಿದೆ. ನಾವೇನು ಅಂದ್ಕೊಂಡಿದ್ದೀವೋ ಅದು ಆಗುತ್ತೆ. ಇನ್ನು ನಾವು ಏನು ಬೇಕೋ ನಾವು ಕೇಳ್ಕೊಳ್ಳೋಕ್ಕೆ ಬರ್ತಾ ಇದ್ದೀವಿ. ಅಂದರೆ ದೇವ್ರ ನಮ್ಮದವರು ಒಳ್ಳೇದೇ ಆಗಿದೆ, ಎಲ್ಲ ಒಳ್ಳೆಯ ಫಲ ಸಿಕ್ಕಿದೆ. ನಾವು ಅದೇ ನಂಬಿಕೆಯಿಂದ ನಾವು ಬರ್ತಾನೆ ಇದ್ದೀವಿ. ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. 10 ವರ್ಷ. ಸರ್, ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಸರ್, ನಾವು ಸುಮಾರು 4-5 ವರ್ಷಗಳಿಂದ ಬರ್ತಾ ಇದ್ದೀವಿ. ಆದರೆ ನಮ್ಮ ಈ ಆಂಜನೇಯ ಸ್ವಾಮಿ ಈ ಥರ ಹೂವು ಕೊಡ್ತಾರೆ ಅಂತ ನಮಗೆ ಹಿಂಗೆ ಭಕ್ತಾದ್ರು ಯಾರೋ ಒಬ್ಬರು ತಿಳಿಸಿದ್ರು.
ಆವತ್ತು ನಾನು ಬಂದು ಇಲ್ಲಿ ಕೇಳ್ಕೊಂಡೆ. ನೀವೇನು ಬೇಡಿಕೆ ಇಟ್ಟಿದ್ರಿ ಅಂತ ತಿಳಿಸ್ಕೊಡ್ಬೋದಾ? ನನ್ನ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗಬೇಕು ಅಂತ ನಾನು ಕೇಳ್ಕೊಂಡೆ. ಸೊ ಎಲ್ಲ ಕೆಲಸಗಳು ಎಲ್ಲನೂ ಸುಗಮವಾಗಿ ನಡೀತಾ ಇದೆ. ಹಾಗೆ ಮನೆ ಕಟ್ಟಬೇಕು ಅಂತಲೂ ಅಂದ್ಕೊಂಡೆ. ಸೊ ಹೊರ ಕೇಳಿದೆ, ಹೊರಗಡೆ ಹೊರ ಕೊಟ್ಟರು. ಮನೆ ಕಟ್ಟಬೇಕು ಅನುಕೂಲ ಆಯಿತು. ಮದುವೆ ಆಗಬೇಕು ಅಂತಲೂ ಕೇಳ್ಕೊಂಡೆ, ಅದಕ್ಕೂ ಅನುಕೂಲ ಮಾಡಿಕೊಟ್ರು. ಹಾಗೆ ಯಾವುದೇ ಒಂದು ಶುಭ ಕಾರ್ಯ ಆಗಬೇಕಾದ್ರೂ ಫಸ್ಟ್ ನಾನು ಬಂದು ಇಲ್ಲಿ ಆ ತಂದೆನ ಒಂದು ವರ ಕೇಳ್ತೀವಿ. ಅವ್ರು ಬಲಗಡೆ ಹೊರ ಕೊಟ್ಟಿದ ತಕ್ಷಣ ನಮಗೆಲ್ಲ ನೆರವೇರುತ್ತೆ. ಅದೊಂದು ನಮಗೆ ಸಂತೋಷದ ಸುದ್ದಿ. ಹಾಗೆ ನಮ್ಮ ಎಲ್ಲ ಪಬ್ಲಿಕ್ಗೂ ಸಾರ್ವಜನಿಕರಿಗೂ ಇದೊಂದು ಒಳ್ಳೆ ಸೂಚನೆ ಅಂತ ಹೇಳ್ಕೊಳ್ತೀನಿ. ಅವರೆಲ್ಲ ಕಷ್ಟ ಕಾರ್ಯಗಳನ್ನೆಲ್ಲ ನೆರವೇರಿಸ್ತಾ ಇದ್ದಾರೆ. ಹೆಸರು ಕೃಷ್ಣಕುಮಾರ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇಲ್ಲಿ? 35 ವರ್ಷದಿಂದ ಬರ್ತಾರೆ. 35 ವರ್ಷದಿಂದ ಬರ್ತಿದ್ದೀರಾ. ಇಲ್ಲಿ ಬಂದಿರೋದ್ರಿಂದ ನಿಮಗೆ ಏನು ಅನುಕೂಲ ಆಗಿದೆ? ನನಗೆ ಅನುಕೂಲ ಅಂದರೆ ನನ್ನ ದೇವರು ನಾನು ಏನು ಕೇಳ್ತೀನೋ ಬಲಗಡೆ ಹೂ ಕೊಟ್ಟರೆ ಅದೆಲ್ಲ ಆಗಿದೆ. ಎಡಗಡೆ ಕೊಟ್ಟರೆ ಏನೂ ಆಗಲ್ಲ. ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ ನಾವು. ಇಲ್ಲಿಂದ ಬರ್ತಿದ್ದೀರಾ, ಮತ್ತು ಇಲ್ಲಿಂದ ಅನುಕೂಲಗಳು ಏನಾಗಿದೆ ದೇವರಿಂದ? ಹೆಚ್ಚು ಕಮ್ಮಿ ಒಂದು 15 ವರ್ಷದಿಂದ, ಅದೇ ಅಂದರೆ ನನಗೆ ಏಜ್ 15 ಇರೋ ಬರ್ತಾ ಇದ್ದೀನಿ. 55 ಏಜ್ ಇವಾಗ. ಚಿಕ್ಕ ಹುಡುಗಿಂದ ಬರ್ತಾ ಇದ್ದೀವಿ. ಇವ್ರ ಅಪ್ಪ ಕಾಲದಿಂದ ಬರ್ತಾ ಇದ್ದೀನಿ. ಈ ದೇವರು ನಮ್ಗೆ ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. ತುಂಬ ಪವರ್ಫುಲ್ ದೇವರು ಇದು. ಮೇಲ್ಗಡೆ ಟಾಪ್ ಬೇರೆ ಇಲ್ಲ. ತುಂಬ ಪವರ್ಫುಲ್ ದೇವರು. ಈ ಥರ ದೇವರು ನಾನು ಎಲ್ಲೂ ನೋಡಿಲ್ಲ. ನಾನು ನಮ್ಮ ವಂಶದವರೆಲ್ಲ ಬರ್ತಾ ಇದ್ದೀನಿ. ಹೊಸಕೋಟೆಯಲ್ಲಿ ಇರೋದು ನಮ್ಮ ವಂಶದವರೆಲ್ಲ ಬರ್ತಾ ಇದ್ದೀವಿ. ತುಂಬ ಪವರ್ಫುಲ್ ದೇವರು. ಈ ಥರ ದೇವರು ನೀವೇನ ಬೇಡಿಕೆ ಇಟ್ಟಿದ್ರಾ ನೀವು? ನಾನು ಈ ಬೇಡಿಕೆ ಏನು ಇಡೋಲ್ಲ. ಇಲ್ಲಿ ಬಂದಿದ ತಕ್ಷಣ ಕೆಲಸ ಆಗೋಗ್ತದೆ. ಬೇಡಿಕೆ ಇಡೋದೇ ಬೇಡ. ನಾವು ಬಂದರೆ ಕೆಲಸ ಆಗೋಗ್ತದೆ. ಅದು ದೇವರು ಭಗವಂತ ಗೊತ್ತು. ಅವ್ರಿಗೆ ಈ ಭಕ್ತರು ಏನಕ್ಕೆ ಬಂದಿದ್ದಾರೆ ಅಂತ ಗೊತ್ತು. ಇವತ್ತವರೆಗೂ ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. ಮನಸ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ನಾವು ವಾರ ನಮ್ದು ಏನಿದ್ರು ನಮ್ಮ ಬಂದು ಮಾಡ್ಕೊಂಡು ನಮ್ಮ ಕಾಣಿಕೆ ಸಲ ಇದು ಮಾಡೋದು, ಅನುದಾನ ಮಾಡೋದು ಎಲ್ಲ ಮಾಡ್ತೀವಿ. ದೇವರಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ. ಬರ್ತಿದ್ದೀರಾ, ಮತ್ತು ಇಲ್ಲಿ ದೇವರ ಏನಾರ ಬೇಡಿಕೆ ಇಟ್ಟಿದ್ರಾ? ಆದಲ್ಲಿ ನಾವು ಹುಡುಗಾಗಿಂದ ಬರ್ತಾ ಇದ್ರಿ. ಎಷ್ಟು ವರ್ಷ ತಿಳಿಸ್ಕೊಡ್ಬೋದಾ? ನಾವು ಹೇಳ್ತಾ ಇಲ್ಲ, ಒಂದು 40 ಇಯರ್ಸ್ ಅಂದ್ರೆ ನಾವು ಹೆಚ್ಚು ಕಮ್ಮಿ ನಮ್ಮ ಬುದ್ಧಿ ಬಂದಾಗಿದ್ದ ಒಂದು 40 ಇಯರ್ಸ್ ಇಂದ ನಾವು ಬರ್ತಾ ಇದ್ರಿ. ಅದೇ ಥರನೇ ಎಲ್ಲ ಅಂದ್ರೆ ಏನು ಬೇಡಿಕೆ ಇಟ್ಟಿದ್ರಿ ನೀವು? ನಾವು ಅಷ್ಟೇ ಎಲ್ಲೋ ಗಾಡಿಗಳು ಎಲ್ಲ ಪ್ರತಿಯೊಂದು ನಾವು ಇಟ್ಟು ಎಲ್ಲ ನಮ್ಗೆ ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 48 48 48 ಇಯರ್ಸ್.